ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಲಿನಿ ರಜನೀಶ್ಗೆ 1,60,00,000 ಲಂಚ ಆರೋಪ. ಮುಡಾ ಮಾಜಿ ಆಯುಕ್ತ ನಟೇಶ್ ಬಡ್ತಿಗಾಗಿ ಲಂಚ ಪಡೆದಿದ್ದಾರೆ ಎನ್ನುವಂತಹ ಆರೋಪ. ಸದ್ಯ ಈಗ ನಟೇಶ್ ದೂರಿನ ಆಧಾರದಲ್ಲಿ ಸ್ನೇಹಮಯಿಗೆ ಸಿಸಿಬಿ ಗ್ರಿಲ್ ನಡೀತಾ ಇದೆ. ನಟೇಶ್ರ ಆಡಿಯೋ ವೈರಲ್ ಸಂಬಂಧ ಸಿಸಿಬಿ ವಿಚಾರಣೆ ನಡೆಸ್ತಾ ಇದೆ. ಈಗ ಸತತ 17 ಗಂಟೆಗಳಿಂದಲೂ ಕೂಡ ಸ್ನೇಹಮಯಿ ಕೃಷ್ಣ ಸಿಸಿಬಿ ಕಸ್ಟಡಿಯಲ್ಲೇ ಇದ್ದಾರೆ. ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ತಮ್ಮ ಆರೋಪಗಳನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ನಟೇಶ್ ಅವರದ್ದೇ ಆಡಿಯೋ ಅಂತ ಸಿಸಿಬಿ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಚಾರಣೆ ಪೂರ್ಣಗೊಳಿಸಿ ಇಂದು ಸ್ಟೇಷನ್ ಬೇಲ್ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳಬಹುದು, ಆ ಚಾನ್ಸಸ್ ಕೂಡ ಇದೆ. ಇಲ್ಲ ಅಂದ್ರೆ ವಿಚಾರಣೆಯನ್ನ ಪೂರ್ಣಗೊಳಿಸಿ ಸ್ಟೇಷನ್ ಬೇಲ್ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ವಿಚಾರಣೆ ಸತತ 17 ಗಂಟೆಗಳಿಂದ ಆಗ್ತಾ ಇದೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಲೇ ಇದ್ದಾರೆ. ಯಾಕೆಂದ್ರೆ ಅವ್ರು ಮಾಡಿದಂಥದ್ದು ಸಣ್ಣ ಪುಟ್ಟ ಆರೋಪ ಅಲ್ಲ. ಸಿಎಸ್ ಶಾಲಿನಿ ರಜನೀಶ್ ಅವರು 1,60,00,000 ಹಣ ಪಡೆದಿದ್ದಾರೆ ಎನ್ನುವಂತಹ ಆರೋಪ. ಸ್ನೇಹಮಯಿ ಕೃಷ್ಣ ದಿಢೀರ್ ಬಂಧನ ಸೃಷ್ಟಿಸಿದಂತಹ ಅನುಮಾನ. ನಟೇಶ್ರ ಆಡಿಯೋ ಕೋರ್ಟ್ಗೆ ತಲುಪುತ್ತೆ ಅನ್ನೋ ಭಯಾನ. ಡಿಬಿ ನಟೇಶ್ ವ್ಯಕ್ತಿಯೊಬ್ಬರ ಜೊತೆ ಮಾತನಾಡಿದ್ರು ಎನ್ನಲಾದಂತಹ ಆಡಿಯೋ ಒಂದು ವೈರಲ್ ಆಗಿತ್ತು. ಅದನ್ನ ಸ್ನೇಹಮಯಿ ಕೃಷ್ಣ ಅವರು ನೀಡಿದ್ರು. ಇಂದು ಜನಪ್ರತಿನಿಧಿಗಳ ಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಅದನ್ನ ಸಲ್ಲಿಸಲಿದ್ರು. ಆಡಿಯೋ ಹಾಗೂ ದಾಖಲಾತಿಗಳನ್ನ ಒದಗಿಸ್ತಾ ಇದ್ರು. ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಆಡಿಯೋ ಸಲ್ಲಿಸುವ ಮುನ್ನವೇ ಅವರನ್ನ ಬಂಧಿಸಲಾಯಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ಒಂದು ಕಡೆ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ಅಂತೂ ನಡೀತಾ ಇದೆ. ಒಂದ್ ಕಡೆ ಆಡಿಯೋ ವಿಚಾರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನಟೇಶ್ ಅವರದ್ದೇ ಆಡಿಯೋ ಅಂತ. ಇನ್ನೊಂದು ಕಡೆಗಳಲ್ಲಿ ಅವರು ಎಲ್ಲಾ ದಾಖಲೆಗಳನ್ನ ರೆಡಿ ಮಾಡಿಟ್ಕೊಂಡಿದ್ರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋಕೆ. ಅದಕ್ಕೂ ಮುನ್ನವೇ ಅವರ ಬಂಧನವಾಯಿತು ಅನ್ನುವಂಥದ್ದು ಅಲ್ಲಿ ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ರಾಮ್, ಮಧುನಾಗರಾಜ್, ಖಂಡಿತವಾಗಿಯೂ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರ ಬೆಂಗಳೂರು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಮುಖವಾಗಿ 3 ವಿಚಾರಗಳು ಇಲ್ಲಿ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತಹ ಕಾರಣ ಅಂತ ಹೇಳಲಾಗ್ತಾ ಇದೆ. ಮೊದಲನೇದಾಗಿ ಒಂದು ಆಡಿಯೋವನ್ನು ಏನು ಸ್ನೇಹಮಯಿ ಕೃಷ್ಣ ಅವರು ಅದರ ಟ್ರೈಲರ್ ಅನ್ನು ಬಿಡುಗಡೆ ಮಾಡಿದ್ರು. ಅಂದರೆ ಹಿಂದೆ ಮುಡಾದ ಮಾಜಿ ಆಯುಕ್ತ ನಟೇಶ್ ಏನಿದ್ರು ಅವರು ಮಾತನಾಡಿದ್ರು ಎನ್ನಲಾದಂತಹ ಆಡಿಯೋ ಅದಾಗಿತ್ತು. ಕೇವಲ 6 ಸೆಕೆಂಡ್ಗಳ ಆಡಿಯೋವನ್ನು ಮಾತ್ರ ಅವರು ಬಿಡುಗಡೆ ಮಾಡಿದ್ರು. ಪೂರ್ಣ ಆಡಿಯೋವನ್ನು ನಾನು ನ್ಯಾಯಾಲಯಕ್ಕೆ ಸಲ್ಲಿಸ್ತೇನೆ ಅಂತೇಳಿ ನಿನ್ನೆ ಅಂದರೆ 20ನೇ ತಾರೀಕು ನ್ಯಾಯಾಲಯಕ್ಕೆ ಸಲ್ಲಿಸೋರಿದ್ರು. ಆ ಒಂದು ಆಡಿಯೋದಲ್ಲಿ ಪ್ರಮುಖವಾಗಿ ನಟೇಶ್ ಸ್ನೇಹಮಯಿ ಕೃಷ್ಣ ಅವ್ರನ್ನ ಹೇಗಾದ್ರೂ ಮಾಡಿ ಸಂಪರ್ಕಕ್ಕೆ ತೆಗೆದುಕೊಳ್ಳಿ ಅಂತ ವ್ಯಕ್ತಿಯೊಬ್ಬರ ಜೊತೆ ಮಾತನಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಆ ಪೂರ್ತಿ ಆಡಿಯೋದಲ್ಲಿ ಏನಿದೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಮತ್ತೊಂದು ಕಡೆ ಅವರು 2 ಗಂಭೀರ ಆರೋಪಗಳನ್ನ ಮಾಡಿದ್ರು. ಒಂದು, ನಟೇಶ್ ಏನು ಮುಂಬಡ್ತಿಯನ್ನು ಪಡ್ಕೊಂಡಿದ್ರು ಸರ್ಕಾರದಿಂದ, ಆ ಮುಂಬಡ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಅವರು ಮುಖ್ಯ ಕಾರ್ಯದರ್ಶಿಗಳಿಗೆ ಲಂಚವನ್ನು ನೀಡಿದ್ದಾರೆ. ಆ ಲಂಚವನ್ನು ಪಡೆದುಕೊಂಡೇ ಅವರಿಗೆ ಮುಂಬಡ್ತಿಯನ್ನು ನೀಡಲಾಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಮತ್ತೆ ಆ ಹಣವನ್ನು ಸಾಗಣೆ ಮಾಡಲಾಗಿತ್ತು ಎನ್ನಲಾದಂತಹ ಒಂದು ಕಾರಿನ ಭಾವಚಿತ್ರವನ್ನು ಸಹ ಬಿಡುಗಡೆ ಮಾಡಿದ್ರು. ಮತ್ತೊಂದು ಕಡೆ ಏನು ಲೋಕಾಯುಕ್ತದಲ್ಲಿ ಮುಡಾ ಪ್ರಕರಣ ಬಗ್ಗೆ ತನಿಖೆ ನಡೀತಾ ಇದೆ. ಈ ಮುಡಾ ಪ್ರಕರಣದಲ್ಲಿ ಈ ಹಿಂದಿನ ಏನು ಆಯುಕ್ತ ಆಗಿದ್ದಂತಹ ದಿನೇಶ್ ಕುಮಾರ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಆದರೆ ಅಲ್ಲೇ ಆಯುಕ್ತರಾಗಿ ಕೆಲಸ ಮಾಡಿದಂತಹ ನಟೇಶ್ ವಿರುದ್ಧ ಯಾವುದೇ ರೀತಿಯಂತಹ ಕಾನೂನು ಕ್ರಮವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಲೋಕಾಯುಕ್ತರಿಗೂ ಸಹ ನಟೇಶ್ ಲಂಚವನ್ನು ನೀಡಿದ್ದಾರೆ ಅಂತೇಳಿ ಕೈ ಬರಹದಲ್ಲಿ ಇದ್ದಂತಹ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿದ್ರು. ಹೀಗಾಗಿ ಈ 3 ವಿಚಾರಗಳೇನಿದಾವೆ ಈ ಬಗ್ಗೆ ನಟೇಶ್ ಏನು ಸಿಸಿಬಿ ಪೊಲೀಸರಿಗೆ ಒಂದು ದೂರನ್ನು ನೀಡಿದ್ರು. ನನ್ನ ವಿರುದ್ಧ ಈ ರೀತಿಯಾಗಿ ನಕಲಿ ಆಡಿಯೋವನ್ನು ಸೃಷ್ಟಿ ಮಾಡಿ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ. ಹೀಗಾಗಿ ಸಿಸಿಬಿ ಪೊಲೀಸರು ಒಂದು ಕಡೆ ವಶಕ್ಕೆ ಪಡೆದುಕೊಂಡ್ರೆ, ಮತ್ತೊಂದು ಕಡೆ ಮೈಸೂರಿನ ನಿವಾಸದಲ್ಲಿ ನಿನ್ನೆ 2 ಮನೆಗಳಲ್ಲಿ ಶೋಧ ಕಾರ್ಯವನ್ನು ಮಾಡಿದ್ರು. ಸತತ ಮಧ್ಯಾಹ್ನದಿಂದ ರಾತ್ರಿವರೆಗೂ ಸಹ ಏನು ಶೋಧ ಕಾರ್ಯವನ್ನು ಮಾಡಿ ಇಲ್ಲಿಂದ ಸಾಕಷ್ಟು ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಪೆನ್ ಡ್ರೈವ್ ಒಂದು ಸಿಕ್ಕಿದೆ, ಮತ್ತೆ ಅದ್ರ ಜೊತೆಗೆ ಐಫೋನ್, ಅದ್ರ ಜೊತೆಗೆ ಒಂದು ಆಫ್ ಆಗಿದ್ದಂತಹ ಒಂದು ಫೋನ್, ಮತ್ತೆ ಹಾರ್ಡ್ ಡಿಸ್ಕ್, ಮತ್ತೆ ಮೆಮೊರಿ ಕಾರ್ಡ್, ಹೀಗೆ ಸಾಕಷ್ಟು ವಸ್ತುಗಳನ್ನು ಸಿಸಿಬಿ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ. ಈಗಾಗಲೇ ಅವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದೀವಿ ಅಂತ ಹೇಳಿದರೆ ಸತತ 17 ಗಂಟೆಯಿಂದಲೂ ಸಹ ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗ್ತದೆ. ಒಂದು ಕಡೆ ಸ್ನೇಹಮಯಿ ಕೃಷ್ಣ ಆಡಿಯೋ ಬಗ್ಗೆ ಈಗಲೂ ಸಹ ಅವರು ಸ್ಪಷ್ಟ ನಿಲುವನ್ನು ತಳೆದಿದ್ದಾರೆ. ಅದು ನಟೇಶ್ ಅವರದೇ ಆಡಿಯೋ. ಆ ಆಡಿಯೋವನ್ನು ನಾನು ತಲುಪಿಸ್ತಾ ಇದ್ದೇನೆ ಅನ್ನೋ ಒಂದು ಮಾಹಿತಿಗಳನ್ನು ಸಹ ನೀಡ್ತಾ ಇದ್ದಾರೆ. ಮಧು ನಾಗರಾಜ್. ಓಕೆ ರಾಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.